ಹೊನ್ನಾವರ ಪಟ್ಟಣದ ತೆಲಂಗ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ನಿರ್ಮಿಸಿದ ಹೆಲ್ತ್ ಕೇರ್ ಲ್ಯಾಬ್ ಅನ್ನು ಹಿರಿಯ ಪತ್ರಕರ್ತರಾದ ಜಿಯು ಭಟ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರಾದ ಜಿಯು ಭಟ್, ಡಾಕ್ಟರ್ ನರಸಿಂಹ ಪೈ, ಕೆಎಂಸಿ ವೈದ್ಯರಾದ ಶಿವಾನಂದ ಪೈ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ನೂತನ ಲ್ಯಾಬೊರೇಟರಿ ಕೊಠಡಿಯನ್ನ ವೀಕ್ಷಿಸಿದರು. ಬಳಿಕ ಮಾತನಾಡಿದ ಕೆಎಂಸಿಯ ಹೃದ್ರೋಗ ತಜ್ಞರಾದ ನರಸಿಂಹ ಪೈ, ಮಂಗಳೂರಿನ ಕೆಎಂಸಿ ರಕ್ತ ತಪಾಸಣಾ ಪ್ರಯೋಗಾಲಯದಲ್ಲಿ ಯಾವೆಲ್ಲ ಸೌಲಭ್ಯಗಳಿದೆಯೋ ಆ ಎಲ್ಲ ಸೌಲಭ್ಯಗಳು ಉತ್ತರ ಕನ್ನಡ ಭಾಗದ ಜನತೆಗೆ ಪ್ರಯೋಜನವಾಗಲಿ ಅನ್ನೋ ಉದ್ದೇಶದಿಂದ ಹೊನ್ನಾವರದಲ್ಲಿ ಲ್ಯಾಬೊರೇಟರಿ ಸ್ಥಾಪಿಸಿದ್ದೇವೆ. ಜನತೆ ಇದರ ಪ್ರಯೋಜನ ಪಡೆಯುವಂತೆ ಸಲಹೆ ನೀಡಿದರು. ಕೆಎಂಸಿ ಆಸ್ಪತ್ರೆ ವತಿಯಿಂದ ಅತ್ಯುನ್ನತವಾದ ಪ್ರಯೋಗಾಲಯ ನಾವಿಲ್ಲಿ ಆರಂಭ ಮಾಡಿದ್ದೇವೆ. ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಸರ್ ಅವರು, ಅದೇ ರೀತಿ ನಮ್ಮ ಕೆಎಂಸಿ ಆಸ್ಪತ್ರೆಯ ಚೀಫ್ ಆಪರೇಟಿಂಗ್ ಆಫೀಸರ್, ಅವರು ಮಂಗಳೂರು ಮಾತ್ರ ಅಲ್ಲ ಗೋವಾ ಏರಿಯಾ ಕೂಡ ಆಪರೇಟಿಂಗ್ ಆಫೀಸರ್ ನಕೀರ್ ಸಿದ್ದಿಕಿ ಸಾಹೇಬ್. ಈ ಲ್ಯಾಬೊರೇಟರಿ ಸರ್ವಿಸ್ ಅಥವಾ ಪ್ರಯೋಗಾಲಯದಲ್ಲಿ ಸಾಧಾರಣ ಮಂಗಳೂರಿನಲ್ಲಿ ಯಾವೆಲ್ಲ ರಕ್ತ ತಪಾಸಣೆ ಮಾಡಲಿಕ್ಕೆ ಆಗ್ತದೆ ಅದು ಈ ಭಾಗದ ಜನರಿಗೆ ಪ್ರಯೋಜನ ಆಗುವಂಥ ರೀತಿಯಲ್ಲಿ ಅಳವಡಿಸಿದ್ದೇವೆ. ಇದರ ಉಪಯೋಗವನ್ನು ನಮ್ಮ ಉತ್ತರ ಕರ್ನಾಟಕದ ಜನತೆ ಪಡ್ಕೊಳ್ಬೇಕು. ಅದೇ ರೀತಿ ಅವರು ತಪಾಸಣೆಗೆ ಬರುವಾಗ ವೈದ್ಯರು ಯಾವೆಲ್ಲ ರಕ್ತ ತಪಾಸಣೆಯನ್ನು ಹೇಳ್ತಾರೆ ಅದನ್ನು ಮುಂಚಿತವಾಗಿ ಮಾಡಿ ಬಂದು ವೈದ್ಯರನ್ನು ಭೇಟಿಯಾಗಬಹುದು. ಇನ್ನೊಬ್ಬ ವೈದ್ಯ ಶಿವಾನಂದ ಪೈ ಮಾತನಾಡಿ, ಹೊನ್ನಾವರದಲ್ಲಿ ಮಂಗಳೂರಿನ ಕೆಎಂಸಿ ಸಂಸ್ಥೆಯಿಂದ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಒಳಗೊಂಡ ಲ್ಯಾಬೊರೇಟರಿ ಮಾಡಿಸಿಕೊಟ್ಟಿದ್ದಾರೆ. ಈ ಭಾಗದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಇದು ಕೇವಲ ಲ್ಯಾಬ್ ಅಲ್ಲ, ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗಲಿಕ್ಕೆ ಇದು ನಾಂದಿಯಾಗಲಿ ಎಂದು ಹೇಳಿದರು. ಜೊತೆಗೆ ಹೊನ್ನಾವರದ ಜನತೆ ತುಂಬಾ ಮುಗ್ಧರು, ಯಾಕಂದ್ರೆ ವೈದ್ಯರು ಏನೇ ಹೇಳಿದ್ರು ಅದನ್ನು ಸರಿಯಾಗಿ ಪಾಲಿಸುತ್ತಾರೆ. ಜೊತೆಗೆ ಅವರ ನಮ್ಮ ನಡುವಿನ ಬಾಂಧವ್ಯ ಉತ್ತಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇವತ್ತು ಬಹಳ ಒಂದು ಶುಭ ದಿನ. ಯಾಕಂತ ಹೇಳಿದ್ರೆ ಈ ಹೊನ್ನಾವರದ ಭಾಗದ ಜನತೆಗೆ ಅತ್ಯುನ್ನತವಾದ ಲ್ಯಾಬೊರೇಟರಿ ಫೆಸಿಲಿಟಿ ನಮ್ಮ ಕೆಎಂಸಿ ಅವರಿಗೆ ಹೊನ್ನಾವರದಲ್ಲಿ ಮಾಡಿಸಿಕೊಂಡಿದ್ದಾರೆ. ಇದು ಹೇಗೆ ನಮ್ಮ ಕ್ಲಿನಿಕಲ್ ಡಯಾಗ್ನೋಸಿಸ್ ಇಂಪಾರ್ಟೆಂಟ್, ಅದೇ ರೀತಿಯಲ್ಲಿ ಈ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಕೂಡ ಬಹಳ ಮುಖ್ಯ. ಒಮ್ಮೊಮ್ಮೆ ನಾವು ಕ್ಲಿನಿಕಲಿ ಒಂದು ಪೇಷಂಟಿಗೆ ಸೋಡಿಯಂ ಕಮ್ಮಿ ಇದೆ ಅಥವಾ ಯಾವುದಾದ್ರೂ ಒಂದು ಥೈರಾಯ್ಡಿನ ಸಮಸ್ಯೆ ಇದೆ ಅಂತ ಹೇಳಿ ನಾವು ಡಯಾಗ್ನೋಸ್ ಮಾಡ್ತೀವಿ. ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಲ್ಯಾಬ್ ಇನ್ವೆಸ್ಟಿಗೇಷನ್ ಬಹಳ ಮುಖ್ಯ. ಒಳ್ಳೆ ಲ್ಯಾಬ್ ನಮ್ಮ ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಸಪೋರ್ಟ್ ಮಾಡ್ತೀವಿ. ಸೊ ಅತ್ಯುನ್ನತವಾದ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಹಾಕಿ ನಮ್ಮ ಕೆಎಂಸಿ ಅವರು ಇಲ್ಲಿ ಒಂದು ಲ್ಯಾಬನ್ನು ಇವತ್ತು ಉದ್ಘಾಟಿಸಿದ್ದಾರೆ. ಜನರು, ಈ ಭಾಗದ ಜನರು ಇದರ ಉಪಯೋಗವನ್ನು ಅಥವಾ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಅದೇ ರೀತಿಯಲ್ಲಿ ಇದು ಲ್ಯಾಬ್ ಮಾತ್ರ ಸೀಮಿತವಲ್ಲ, ಇದು ನಮ್ಮ ಒಂದು ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿಕ್ಕೆ ಇದೊಂದು ನಾಂದಿ ಆಗಲಿ. ಇದರ ಸೌಕರ್ಯಗಳನ್ನು ಜನರು ತಗೊಂಡು ಮುಂದಿನ ದಿವಸಗಳಲ್ಲಿ ಒಂದು ಅತ್ಯುನ್ನತವಾದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಭಾಗದ ಜನತೆಗೆ ಸಿಗಬೇಕಂತ ಹೇಳಿ ನನ್ನ ಆಶೆ. ಯಾಕಂತ ಹೇಳಿದರೆ ನನಗೆ ಈ ಹೊನ್ನಾವರ ಅಥವಾ ಉತ್ತರ ಕನ್ನಡ ಭಾಗದ ಜನತೆಯ ಬಹಳ ಮುಗ್ಧರು. ಅದಕ್ಕೋಸ್ಕರ ನಾನು ಇಲ್ಲಿ ಯಾವ ಕಮಿಟ್ಮೆಂಟ್ ಇದ್ರೂ ಕೂಡ ಬಿಟ್ಟು ಈ ಫಸ್ಟ್ ಸಂಡೇ ನಾನು ಇಲ್ಲಿ ಬರ್ತೇನೆ. ಹಾಗೆ ಇವತ್ತು ಈ ಲ್ಯಾಬ್ ಉದ್ಘಾಟನೆ ಆದದ್ದು ಜನರು ಇದರದ್ದು ಉಪಯೋಗ ತಗೊಳ್ಬೇಕಂತ ಹೇಳಿ ಪುನಃ ನಾನು ಜನರನ್ನು ವಿನಂತಿಸುತ್ತೇನೆ. ಧನ್ಯವಾದ. ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಅವರು ಮಾತನಾಡಿ, ಕೆಎಂಸಿ ವೈದ್ಯಕೀಯ ಸಂಸ್ಥೆಯು 5,000 ವೈದ್ಯರನ್ನು ಹೊಂದಿದ್ದು ಉತ್ತಮ ವೈದ್ಯಕೀಯ ಸೇವೆ ನೀಡುತ್ತಾ ಬಂದಿದ್ದು, ತಾಲೂಕಿನಲ್ಲಿ ನೂತನ ಪ್ರಯೋಗಾಲಯ ನಿರ್ಮಾಣ ಮಾಡಿದ ಕೆಎಂಸಿಯ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಜಿಲ್ಲೆಯಲ್ಲಿ ಏನಾದರೂ ತುರ್ತು ಚಿಕಿತ್ಸೆಗೆ ಬೇಕಾದ ಪ್ರಯೋಗಾಲಯ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಂತಾಯಿತು. ಮಂಗಳೂರಿನ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು
ಸೇವೆಗಳು ಇಲ್ಲಿಯೂ ಸಿಗುವಂತೆ ಮಾಡಿದ್ದಾರೆ. ಒಟ್ನಲ್ಲಿ ಬಹುದಿನದ ಬೇಡಿಕೆಯಾಗಿದ್ದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೊರಗಿಗೆ ಮೊದಲ ಹೆಜ್ಜೆಯಾಗಿ ಈ ಪ್ರಯೋಗಾಲಯ ನಿರ್ಮಾಣ ಮಾಡಿದ್ದಾರೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಹೇಳಿದರು. ಮಂಗಳೂರು KMC ಆಸ್ಪತ್ರೆಯ ಸುಸಜ್ಜಿತ ಆಧುನಿಕ ಮತ್ತು ಎಲ್ಲ ರೀತಿಯ ರೋಗ ತಪಾಸಣೆ ಸಾಧ್ಯವಾದ ಪ್ರಯೋಗಾಲಯವನ್ನು ಪ್ರಖ್ಯಾತ ವೈದ್ಯರಾದ ಕಸ್ತೂರ್ಬಾ ಆಸ್ಪತ್ರೆ KMC ಆಸ್ಪತ್ರೆಯ ಸೇವೆಗಳನ್ನು ದೊರೆಯಬೇಕು. ಆ ಜಿಲ್ಲೆಗೆ ಹೋಗುವಾಗ ಪ್ರಯಾಣದ ಅವಧಿಗೆ 3 ತಾಸು ರೋಗಿಗೆ ಅತ್ಯಂತ ಕಷ್ಟಕರವಾಗಿದೆ. ರೋಗಿ ಬಂದಿದ್ದ ಸಾಯುವ ಸಾಧ್ಯತೆ ಆದ್ದರಿಂದ ಬರಬೇಕು ಅಂತ ಉದ್ದೇಶಕ್ಕೆ ಒಂದು ಫೆಸಿಲಿಟೀಸ್ ಸೌಲಭ್ಯ ಹೈಯರ್ ಮೆಡಿಕಲ್ ಎರಡನೇದಾಗಿ ಸ್ಥಾಪನೆ ಮಾಡಿದ್ದಾರೆ. ದೇಶದ ತುಂಬ ಬೇರೆ ಬೇರೆ ಆಸ್ಪತ್ರೆಗಳನ್ನು ವಹಿಸಿಕೊಂಡು ವಿವಿಧ ಶಾಖೆಗಳು ಮಾಡಿರ್ತಕ್ಕಂಥ KMC ಆಸ್ಪತ್ರೆಯ ಮಾಲಕರು 5,000 ವೈದ್ಯರು ಸಮಸ್ಯೆಯಲ್ಲಿ ಕೆಲಸ ಮಾಡ್ತಾರೆ. ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರ ಊರಿಗೆ ಕೊಡಬೇಕು ಸಾರ್ವಜನಿಕರಿಂದ ಅದು ಅವರಿಂದ ಮಾತ್ರ ಸಾಧ್ಯ. ಎಲ್ಲ ರೀತಿಯ ಆದ್ದರಿಂದ ಮೊದಲ ಹೆಜ್ಜೆಯಾಗಿ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಿ ಬೆಂಗಳೂರಲ್ಲಿ ವಿಶೇಷವಾಗಿ ವಿನಂತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಜಿ ವಹಿಸಿ ಒಂದು ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡಿಕೊಂಡು ಅಂತ ವಿನಂತಿ ಮಾಡಿದ್ದೇವೆ. ಇವತ್ತಿನ ಸಭೆಯಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲರೂ ಕೂಡ ಅವರ ಸ್ಥಳೀಯ ವೈದ್ಯರು ಆದಷ್ಟು ಬೇಗ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯವನ್ನು ಇನ್ನು ಮಂಗಳೂರಿನ KMC ಮತ್ತು ಗೋವಾ KMC ಆಸ್ಪತ್ರೆಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ಸಗೀರ್ ಸಿದ್ದಕ್ಕಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಳೀಯ ಆಸ್ಪತ್ರೆಯೊಂದಿಗೆ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯವನ್ನು ಕೊಡಲು ಮಂಗಳೂರಿನ KMC ತೀರ್ಮಾನಿಸಿದ್ದು, ಮೊದಲ ಹೆಜ್ಜೆಯಾಗಿ ಈ ಪ್ರಯೋಗಾಲಯ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಮಧ್ಯವರ್ತಿ ಸ್ಥಳದಲ್ಲಿ KMC ಸೂಪರ್ ಸ್ಪೆಷಾಲಿಟಿ ತುರ್ತು ಸೇವಾ ಸೌಲಭ್ಯ ಉತ್ತರ ಕನ್ನಡಕ್ಕೆ ಸಿಗಲಿದೆ ಎಂದರು. सेम डिस्ट्रिक्ट आणि ह्या मागचे प्रॉब्लेम परफेक्टली अंडरस्टँड करता कित्याक कारवार अंकोला कुमटा उन्नावर ऑलमोस्ट प्रॉब्लेम सेम आसा एज फार एज मेडिकल सर्विसीस आसता. कितें म्हणल्यार एक ट्रॉमा सेंटर ना म्हणजे बेसीक इमर्जन्सी सेंटर ना इवन सुपर स्पेशालिटी ऑल्सो सगळ्याक वचचें पडटा. ಇನ್ನು ಈ ವೇಳೆ ಡಾಕ್ಟರ್ ಸುನಯನಾ, ಡಾಕ್ಟರ್ ರಾಜೇಶ್ ಕಿಣಿ, ಡಾಕ್ಟರ್ ಶಿವಾನಂದ್ ಪೈ, ನರಸಿಂಹ ಪೈ ಹಾಗೂ KMC ವೈದ್ಯರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜೇಶ್ ಜೊತೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.